Vicheshana.com ನಮ್ಮ ಕರ್ನಾಟಕ ನಡೆದ 50 ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ. ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರನ್ನು ಸಂಪರ್ಕಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತು ಒಂದು ವಿಶೇಷ ಚರ್ಚೆಯಲ್ಲಿದ್ದೇವೆ. ಆ ವಿಶೇಷ ಚರ್ಚೆ ಮೂಗೇಟು ಎಂಬ ನಾಟಕದ ಕುರಿತು. ಈ ಮೂಗೇಟು ಎಂಬ ಹೆಸರೇ ಒಂದು ರೀತಿಯ ವಿಶೇಷವಾಗಿದೆ. ಇದರ ಬಗ್ಗೆ ಚರ್ಚೆ ಮಾಡಬೇಕಾದದ್ದು ಅಗತ್ಯ ಅಂತ ಭಾವಿಸಿ ಇವತ್ತು ನಮ್ಮೊಂದಿಗೆ ತಂಡ ನಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕೆ ಬಂದಿದೆ. ಈ ನಾಟಕ ಬಂದು ರವಿಕಿರಣ್ ರಾಜೇಂದ್ರನ್ ಅವರು ಬರೆದಿದ್ದಾರೆ. ಈ ನಾಟಕವನ್ನು ರಂಗರೂಪಕ್ಕೆ ತಂದು ಈಗ ಜನವರಿ 16ರಂದು ಬೆಂಗಳೂರಿನ ರಂಗಶಂಕರದಲ್ಲಿ ಪ್ರದರ್ಶನವನ್ನು ಹಮ್ಮಿಕೊಂಡಿರುವರು ನಿರ್ದೇಶಕರಾದಂತಹ ಸಿದ್ಧಾರ್ಥ ಮಾಧ್ಯಮಿಕ ಅವರು. ನಾಟಕ ತಂಡದೊಂದಿಗೆ ನಮ್ಮೊಂದಿಗೆ ಬಂದಿರುವಂತಹ ಸಿದ್ಧಾರ್ಥ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಸರ್. ಮತ್ತಿಬ್ಬರು ಈ ನಾಟಕದ ಕಲಾವಿದರಾದಂತಹ ಇನ್ನೊಬ್ಬರ ಹೆಸರು ಕೂಡ ಸಿದ್ಧಾರ್ಥ ಆಗಿದೆ ಸರ್. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ಈ ನಾಟಕದ ಪಾತ್ರಧಾರಿಗಳಲ್ಲಿ ಒಬ್ಬರಾದಂತಹ ಉಜ್ವಲ್ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ನಿಮಗೂ ಸ್ವಾಗತ. ಈ ಮೂಗೇಟು ಎಂಬ ಪದವೇ ಒಂದು ರೀತಿಯ ವಿಶೇಷವಾಗಿದೆ ಅಂತ ಹೇಳಿದೆ. ಯಾರಾದರೂ ನಮಗೆ ಥಳಿಸಿದಂಥ ಸಂದರ್ಭದಲ್ಲಿ ನಮಗೆ ಗಾಯವಾದರೆ ಅಥವಾ ರಕ್ತ ಬಂದರೆ ನಮಗೆ ಕಾಣಿಸುತ್ತೆ. ಯಾರಾದರೂ ಏಟು ಕೊಟ್ಟಿದ್ದರೆ ರಕ್ತ ಬರೋದು ಸಾಮಾನ್ಯ. ಆದರೆ ಏಟು ಕೊಟ್ಟಾಗ ಅದು ಒಳಗೆ ಏಟಾಗಿದ್ದಂಥ ಸಂದರ್ಭದಲ್ಲಿ ಅದು ನಮಗೆ ಕಾಣೋದಿಲ್ಲ. ಅದನ್ನು ಮೂಗೇಟು ಅಂತಾರೆ. ಆ ನೋವನ್ನು ತಿನ್ನುವವರಿಗೆ ಗೊತ್ತಿರುತ್ತೆ. ಸೊ ಒಂದು ರೀತಿ ವಿಶೇಷ ಅನಿಸ್ತಾ ಇದೆ. ಸಿದ್ಧಾರ್ಥ ಸರ್, ನಿಮ್ಮ ಪ್ರಕಾರ ಮೂಗೇಟು ಯಾವುದನ್ನು ಇಲ್ಲಿ ಮೂಗೇಟು ಅಂತ ಹೇಳ್ತಾ ಇದ್ದೀರಾ? ಈ ಶೀರ್ಷಿಕೆಯ ವಿಶೇಷತೆ ಏನು? ಯಾಕೆ ಈ ರೀತಿ ಹೆಸರಿಟ್ಟಿದ್ದೀರಾ? ಇಲ್ಲಿ ಮೂಗೇಟು ಅಂತಂದರೆ ನಾವು ಇವತ್ತು ಬದುಕಲೇಬೇಕಾದಂಥ ಅನಿವಾರ್ಯತೆಯಲ್ಲಿ ಇರೋವಾಗ ನಾವು ಬದುಕಬೇಕು ಅಂತಂದ್ರೇ ಈ ಮಾಡರ್ನ್ ವರ್ಲ್ಡಲ್ಲಿ ನಾವು ಕೆಲವು ಇನ್ಸ್ಟಿಟ್ಯೂಷನಲೈಸ್ ಆಗಲೇಬೇಕಾಗತ್ತೆ. ಕೆಲವು ಇನ್ಸ್ಟಿಟ್ಯೂಷನ್ಗಳಿಗೆ ನಾವು ಒಳಪಡಲೇಬೇಕಾಗತ್ತೆ. ಒಂದು ವಿದ್ಯಾಸಂಸ್ಥೆಗಳು, ಇನ್ನೊಂದು ಫ್ಯಾಮಿಲಿ ಅನ್ನೋ ಇನ್ಸ್ಟಿಟ್ಯೂಷನ್ನು, ಇನ್ನೊಂದು ಮ್ಯಾರೇಜ್ ಅನ್ನೋ ಇನ್ಸ್ಟಿಟ್ಯೂಷನ್ನು. ಸೊ ಈ ಥರ ನಾವು ಇನ್ಸ್ಟಿಟ್ಯೂಷನಲೈಸ್ ಆಗಲೇಬೇಕಾದಂತಹ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಜೀವನನ ಹೆಂಗೆ ಮಾಡ್ತೀವಿ, ಮತ್ತು ಈ ಇನ್ಸ್ಟಿಟ್ಯೂಷನ್ಗಳು ಯಾವ ಮೂಲಗಳಿಂದ ನಮ್ಮ ಮೇಲೆ ಏನೇನನ್ನು ಪೆಟ್ಟುಗಳನ್ನು ಕೊಡ್ತಾ ಇದ್ದಾವೆ, ಮತ್ತು ಅದು ಅನುಭವಿಸೋರಿಗೆ ಮಾತ್ರ, ನೀವು ಹೇಳಿದಾಗೆ ಅದು ಅನುಭವಿಸೋರಿಗೆ ಮಾತ್ರ ಆ ಪೆಟ್ಟಿನ ಇಂಟೆನ್ಸಿಟಿ ಏನು ಎತ್ತ ಅಂತ ಗೊತ್ತಾಗ್ತಿರುತ್ತೆ. ಯಾವ ಏಟಿದ ಬಗ್ಗೆ ಹೇಳ್ತಾರೆ? ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ, ಶಿಕ್ಷಣ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಆ ಪೆಟ್ಟು ಯಾವುದು, ಒಳೇಟು ಯಾವುದು ನಿಮ್ಮ ಪ್ರಕಾರ? ಆ ಶಿಕ್ಷಣ ಸಂಸ್ಥೆಯಲ್ಲಿ ಆಗ್ತಿರೋಂಥ ಪೆಟ್ಟು ಯಾವುದು ಅಂತ? ಒಂದು ಕಾಸ್ಟ್, ಇನ್ನೊಂದು ಕ್ಲಾಸ್, ಜೆಂಡರ್. ಈ ಡಿಸ್ಕ್ರಿಮಿನೇಷನ್ಗಳು ಒಂದು ಕಡೆ ನಾವು ಇದನ್ನು ಗುರುತಿಸ್ಬೋದು. ಇದು ಕಾಸ್ಟು, ಇದು ಕ್ಲಾಸು, ಇದು ಜೆಂಡರ್ ಅಂತ. ಅದು ಯಾವಾಗ ಬೇರೆ ಬೇರೆ ಆಗಿದ್ದಾಗ, ಇದೆರಡು ಇವು ಮೂರು ಮಿಕ್ಸ್ ಆ್ಯಂಡ್ ಮರ್ಜ್ ಆದಾಗ ಯಾವುದು ಸೇರಿ ನಮಗೆ ಏನಾಗ್ತಾ ಇದೆ ಅನ್ನೋದು ನಮಗೆ ಅಷ್ಟು ಈಸಿಯಾಗಿ ಅದನ್ನು ಅಡ್ರೆಸ್ ಮಾಡೋಕ್ಕಾಗಲ್ಲ. ಸೊ ಈ ಥರದ ಪರಿಸ್ಥಿತಿಗಳು. ಮತ್ತು ಒಟ್ಟಾರೆಯಾಗಿ ಇವತ್ತಿನ ಕ್ಯಾಪಿಟಲ್ ವರ್ಲ್ಡ್ ಏನಿದೆಯೋ, ಬಂಡವಾಳಶಾಹಿ ಜಗತ್ತು, ಅದು ಧರ್ಮದ ಜೊತೆ ಸೇರಿದಾಗ ಆಗೋ ಒಂದು ಮಿಕ್ಸ್ಚರ್ ಇದೆಯಲ್ಲ. ಸೊ ಅದನ್ನು ಇಲ್ಲಿವರೆಗೂ ನಾವು ಗುರುತಿಸಿರೋ ಹಾಗೆ, ಎಲ್ಲರೂ ಸೋಷಿಯಾಲಜಿಸ್ಟ್ಸ್ ಗುರುತಿಸಿರೋ ಹಾಗೆ ಅದೊಂದು ಫ್ಯಾಸಿಸ್ಟ್ ಫೋರ್ಸ್ ಆಗ್ಬಿಡುತ್ತೆ ಅವಾಗ. ಸೊ ಅದು ಈ ಇನ್ಸ್ಟಿಟ್ಯೂಷನಲ್ಲಿ ಈಗಾಗಲೇ ಇರುವ ಜೆಂಡರ್ ಆಗಲಿ ಅಥವಾ ಕ್ಲಾಸ್ ಆಗಲಿ ಕಾಸ್ಟ್ ಆಗಲಿ ಇವನ್ ಹೆಂಗೆ ಬಳಸಿ ನಮ್ಮನ್ನು ಇನ್ಸ್ಟಿಟ್ಯೂಷನ್ಗಳಲ್ಲಿ ನಮಗೆ ಏನು ಅನುಭವಿಸೋ ಹಾಗೆ ಮಾಡುತ್ತೆ. ಓಕೆ, ಅರ್ಥ ಆಯ್ತು ಸರ್. ನೀವು ಹೇಳ್ತಿರೋದು ಆ ಮೂಗೇಟಿನ ಹೇಗೆ ನಾವು ಕೆಲವೊಂದು ಇತಿಹಾಸ ತೆಗೆದು ನೋಡಿದ್ರೆ ಹೇಗೆ ಜಾತಿಯ ಹೆಸರಿನಲ್ಲಿ ವಿದ್ಯಾರ್ಥಿಗಳ ಮೇಲೆ ಆಗುವಂಥ ದೌರ್ಜನ್ಯ ಅಥವಾ ಮೀಸಲಾತಿ ಹೆಸರಲ್ಲಿ ಆಗುವಂಥ ದೌರ್ಜನ್ಯ ಇರ್ಬೋದು, ಇತಿರ್ಥ ಎಲ್ಲ ಬೇರೆ ಬೇರೆ ಒಳೇಟುಗಳಿರ್ತವೆ. ಅವು ಕಾಣಿಸಲ್ಲ, ಅನುಭವಿಸೋರಿಗೆ ಗೊತ್ತು ಅನ್ನೋದು ನಿಮ್ಮ ಮಾತಿನಿಂದ ಅರ್ಥ ಆಗ್ತಿದೆ. ನಿಮ್ಮಿಬ್ಬರು ಸಿದ್ಧಾರ್ಥ ಸರ್, ನೀವು ನಟರಾಗಿ ನಿಮ್ಮ ಅನುಭವ ಹೇಳ್ಕೊಬೋದಾ ಈ ಸಂದರ್ಭದಲ್ಲಿ? ಮೂಗೇಟಿನ ಮತ್ತು ಬೇರೆ ಎಲ್ಲಾದರೂ ನಟರಾಗಿ ಹೋಗಿದ್ದಿದೆಯಾ? ನಾನು ಮುಂಚೆ ಇದು ಕೋವಿಡ್ ಆಗಕ್ಕಿಂತ ಮುಂಚೆ ಒಂದೆರಡು ತಂಡಗಳ ಜೊತೆ ಕೆಲಸ ಮಾಡಿದ್ದೆ. ಅದಾದಮೇಲೆ ನಾನು ಇವಾಗ ಸಂವಾದ ಮತ್ತು ಮರ ಅನ್ನೋ ಒಂದು ಸಂಸ್ಥೆ ಅಡಿ ಒಂದು ಡಿವೈಸ್ ಪ್ಲೇ ಮಾಡಿದರು, ಕಪ್ಪೆಯ ಕನಸು ಅಂತ. ಅದರಲ್ಲಿ ಆ್ಯಕ್ಟ್ ಮಾಡಿದ್ದೆ. ಅದು ಬಿಟ್ಟರೆ ಇದು ಮೂಗೇಟ್ನಲ್ಲಿ ಕಳೆದ 5 ತಿಂಗಳಿಂದ ಕೆಲಸ ಮಾಡ್ತಾಯಿದ್ದೀನಿ ಇದ್ರ ಜೊತೆ ನಿರಂತರವಾಗಿ.
ಮೇಡಮ್, ಉಜ್ವಲ ಮೇಡಮ್, ಈ ಮೂಗೇಟಿನ ಜರ್ನಿಯಲ್ಲಿ ನೀವು ಕಲ್ತಿದ್ದು ಅಥವಾ ನಿಮ್ಮ ನಾಟಕದ ಅನುಭವ, ನಿಮ್ಮ ರಂಗಭೂಮಿಯ ನಿಮ್ಮ ಅನುಭವ, ಇದಕ್ಕೆ ಹೇಗೆ ಬಂದಿದ್ದೀರಿ? ಮೂಗೇಟು ಇದು ಹೊಸ ನಾಟಕ, ಮತ್ತು ನಮ್ಮ ಸಮಾಜದಲ್ಲಿ ಇವತ್ತು ಏನೇನು ನಡೀತಾ ಇದೆ ಅದನ್ನೆಲ್ಲ ಇಟ್ಕೊಂಡು ನಾಟಕ ಕಟ್ತಾ ಇದ್ದೀವಿ. ಅದ್ರ ಬೇಸಿಸ್ ಮೇಲೆ ಕಟ್ತಾ ಇರೋ ನಾಟಕ. ಸೊ ಈ ಪಾಸ್ಟ್ 4-5 ಮಂತ್ಸಿಂದ ಇದು ಹೊಸ ನಾಟಕ, ಮೊದಲನೇ ಬಾರಿಗೆ ಸ್ಟೇಜ್ ಆಗ್ತಾ ಇರೋ ಅಂಥ ನಾಟಕ. ಸೊ ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಒಂದು ಆರ್ಟಿಸ್ಟಿಕ್ಕಾಗಿ ನಾವು ಅದನ್ನು ಹೇಗೆ ಜನರ ಮುಂದೆ ಹೇಳ್ತೀವಿ ಆ್ಯಂಡ್ ಅದನ್ನು ಕಟ್ಟೋದು ಹೇಗೆ, ಅದ್ರ ಹಿಂದೆ ಇರೋ ಥಾಟ್ ಪ್ರೋಸೆಸ್ ಹೇಗೆ ಅನ್ನೋ ಒಂದು ಜರ್ನಿ ಏನಿದೆ ಅದು ತುಂಬ ರಿಟರ್ನ್ಸ್ ಕೊಟ್ಟಿರೋ ಅಂಥ ಜರ್ನಿ ಅನಿಸುತ್ತೆ, ಅಂದರೆ ಕಲಿಯೋಕ್ಕೆ. ಇನ್ನೊಂದು ಕಡೆ ಆ್ಯಕ್ಟಿಂಗ್ ವಿಷಯದಲ್ಲಿ ಮತ್ತು ಕ್ರಾಫ್ಟ್ ವಿಷಯದಲ್ಲೂ ಸಿದ್ಧಾರ್ಥ ಅವರಿಂದ ಎಷ್ಟೊಂದು ಕಲಿಯೋಕ್ಕೆ ಸಿಕ್ಕಿದೆ. ಓಕೆ ಸರ್, ಸಿದ್ಧಾರ್ಥ ಸರ್, ಮತ್ತೆ ಮೂಗೇಟಿಗೆ ಚರ್ಚೆಗೆ ಬರೋದಾದರೆ, ಸೊ ನಾವು ಕೆಲವೊಂದು ಮೂಗೇಟುಗಳನ್ನು ನಾವು ನೋಡಿರ್ತೀವಿ. ನನ್ನ ಪತ್ರಿಕೋದ್ಯಮ ಇದರಲ್ಲಿ ಏನಂತಂದರೆ, ಒಬ್ಬ ದಲಿತನಾದವನು ಒಂದು ಮನೆ ನೋಡೋಕ್ಕಾಗಲ್ಲ, ಮನೆಯನ್ನು ಹೋದರೆ ಅವ್ನ ಐಡೆಂಟಿಟಿಯನ್ನು ಮುಚ್ಚಿಟ್ಕೊತಾನೆ, ಮತ್ತೊಂದು ಸಂದರ್ಭಗಳಲ್ಲಿ ತನ್ನ ಹೆಸರನ್ನು ಬದಲಾಯಿಸ್ಕೊತಾನೆ. ಈ ರೀತಿ ಎಲ್ಲ ಸಂಕೀರ್ಣಗಳಿದ್ದಾವೆ. ಇವತ್ತಿನ ಕಾಲದಲ್ಲಿ ಇಂಥ ಮೂಗೇಟುಗಳನ್ನು ಚರ್ಚೆ ಮಾಡೋದು ಭಾಳ ಕಷ್ಟವಾದ ಸಂದರ್ಭ ಇದೆ ಅಂತ ಹೇಳ್ತಾರೆ. ಸೊ ನಿಮ್ಮ ಮೂಗೇಟಿನ ಕತೆ ಹೇಳಬೇಕಾದ್ರೆ ಇದ್ದಂತಹ ಚಾಲೆಂಜ್ ಏನು ಸರ್? ಚಾಲೆಂಜ್ ಇದೆ ಅಂತ ಅನಿಸುತ್ತಾ ಅಂತ? ಈಗ ನಾವು ಚಿಕ್ಕಂದಿನಿಂದ ಅಂದರೆ ತಲೆಮಾರಿನಿಂದ ಕೇಳ್ಕೊಂಬಂದಿರೋ ಎಷ್ಟೋ ಮೂಗೇಟುಗಳನ್ನು, ಅದು ಮೂಗೇಟ್ ಅಲ್ಲ, ಅದು ಸಹಜ. ಅದು ನೀವು ಅನುಭವಿಸಿ ದಾಟಬೇಕಾದಂಥ ತೀರಾ ಸಹಜವಾದ ಪ್ರಕ್ರಿಯೆ ಅನ್ನೋ ಥರ ಕತೆ ಹೇಳ್ಕೊಂಬಂದಿರೋದು ಚಾಲ್ತಿಯಲ್ಲಿದೆ ನಮ್ಮ ಸೊಸೈಟಿನಲ್ಲಿ. ನಾವು ಕೇಳ್ಕೊಂಬಂದಿರೋ ಗುರುತಿಸಬೇಕಾದ ಕತೆಗಳು ಯಾವುದಾದ್ರೂ ಇದ್ದರೆ ಅಂತಾದರೆ, ಒಂದು ಫೇಮಸ್ ಕತೆ ಕನಕದಾಸರ ಕತೆ. ಕನಕದಾಸರು ಚಿಕ್ಕ ವಯಸ್ಸಿನಲ್ಲೇ ಅವ್ರ ಗುರುಗಳು ಬಾಳೆಹಣ್ಣು ಕೊಟ್ಟಿದ್ದ ಕತೆ ಎಲ್ಲರಿಗೂ ಗೊತ್ತು. ಸೊ ಬಾಳೆಹಣ್ಣು ಕೊಟ್ಟಿರ್ತಾರೆ ಎಲ್ಲರಿಗೂ. ಅವರು ಯಾರೂ ಇದನ್ನು ಕಾಣಬಾರ್ದು, ನೀವು ತಿನ್ನೋದನ್ನು ಯಾರು ಕಾಣಬಾರ್ದು, ಯಾರಿಗೂ ಕಾಣಿಸ್ದಿರೋ ಹಾಗೆ ಇದನ್ನು ತಿನ್ಕೊಂಬನ್ನಿ ಅಂತ ಹೇಳಿರ್ತಾರೆ. ಎಲ್ಲರೂ ತಿನ್ಕೊಂಬರ್ತಾರೆ. ಎಲ್ಲರೂ ಹೇಳ್ತಾರೆ, ನಾನು ಮರದ ಮೇಲೆ ತಿಂದೆ, ನಾನು ಗುಡ್ಡದ ಮೇಲೆ ತಿಂದೆ, ನಾನು ಬಚ್ಚಲು ಗಚ್ಚಲ್ಲಿ ತಿಂದೆ, ಹಂಡೆಯಲ್ಲಿ ತಿಂದೆ, ಮುಸ್ಕಾಕೊಂಡು ತಿಂದೆ, ಅಲ್ಲಿ ತಿಂದೆ, ಇಲ್ಲಿ ತಿಂದೆ. ಈ ಹುಡುಗ ತಿಂದಿಲ್ಲ. ಯಾಕಪ್ಪ ಅಂತ ಕೇಳಿದ್ರೆ, ಮತ್ತು ಗುರುಗಳ ನೀವೇ ಹೇಳಿದ್ರಿ ಸರ್ವ ಸಕಲ ಚರಾಚರಗಳಲ್ಲೂ ಭಗವಂತ ನೆಲೆಸಿದ್ದಾನೆ ಅಂತ. ಈಗ ಭಗವಂತ ಎಲ್ಲ ಕಡೆ ಇರಬೇಕಾದ್ರೆ ನಾನು ಭಗವಂತನ ಕಣ್ತಪ್ಪಿಸಿ ಹೆಂಗೆ ತಿನ್ನಲಿ ಅಂತ ಅವರು ವಾಪಸ್ ಗುರುಗಳು ಹೇಳಿದ್ದನ್ನು ಅವ್ರಿಗೆ ಒಪ್ಪಿಸ್ತಾರೆ. ಈ ಮಾತನ್ನು ಕೇಳಿದಾಗ ನಮಗೆಲ್ಲರಿಗೂ ಇಷ್ಟು ಪುಟ್ಟ ಹುಡುಗ ಇದನ್ನು ಹೇಳ್ತಾ ಇರೋದು ಅನ್ನೋದು ನಮ್ಗೆ ಮೆಸ್ಮರೈಸ್ ಆಗೇ ಆಗುತ್ತೆ, ರೋಮಾಂಚ ಆಗೇ ಆಗುತ್ತೆ. ಆದರೆ ಈ ಕಥೆ ಮುಂದುವರೆದು ಎಲ್ಲ ಕಡೆ ದೇವರು ಇದ್ದಾನೆ ಅನ್ನೋದು ಚಿಕ್ಕ ವಯಸ್ಸಲ್ಲೇ ಅರಿವಿಗೆ ಬಂದಂತಹ ಆ ಪಾತ್ರಕ್ಕೆ ಆ ಕತೆ ಮುಂದುವರೆದಾಗೆ, ಮತ್ತು ಎಲ್ಲ ಕಡೆ ದೇವರಿದ್ದರೆ ಉಡುಪಿ ಮಠಕ್ಕೆ ಹೋಗಿ ಯಾಕೆ ಹೊಡೆತ ತಿನ್ನಬೇಕು ಅನ್ನುವ ಪ್ರಶ್ನೆ ಬರಲಾರ್ದ ಹಾಗೆ, ನೋಡೋ ಜನರಿಗೆ ಅಂಥ ಪ್ರಶ್ನೆ ಬರಲಾರ್ದ ಹಾಗೆ ಕತೆ ಹೇಳೋದಿದೆಯಲ್ಲ. ಸೊ ಅಲ್ಲಿ ಒಂದು ಪ್ರಕ್ರಿಯೆಯನ್ನು ಆತ ಕುರುಬ ಆಗಿದ್ದಕ್ಕೆ ತಾನು ದೇವರನ್ನು ಒಲಿಸ್ಕೋಬೇಕು ಅಂತಂದರೆ ಒಂದು ಅಟ್ರಾಸಿಟಿಗೆ ಒಳಗಾಗಬೇಕು, ಅದು ಸಹಜ. ಆ ಒಂದು ಮೂಗೇಟು ಅದು ಸಹಜ ಅನ್ನುವ ಹಾಗೆ ಅಲ್ಲಿ ಕಥೆಯನ್ನು ಹೇಳಲಾಗತ್ತೆ. ಸೊ ಆ ಕತೆ, ಈ ಥರದ ಕಥೆಗಳನ್ನು ನಾವು ಎಲ್ಲ ಕಥೆಗಳಲ್ಲೂ ನೋಡ್ತಾ ಬರ್ಬೋದು. ಒಂದು ಹೆಣ್ಣು ಅಥವಾ ಕೆಳಜಾತಿಯ ಒಬ್ಬ ವ್ಯಕ್ತಿ, ಇವರು ಯಾವುದೇ ವೈಲೆನ್ಸಿಗೆ ಒಳಗಾಗಲಿ ನಮ್ಮ ಸೊಸೈಟಿ ಒಳಗಡೆ ಆ ಕಥೆಯಲ್ಲಿ ಅದು ಅವರು ಅದನ್ನು ದಾಟಲೇಬೇಕಾದಂಥ ಪ್ರಾಸೆಸ್ ಆಗುತ್ತೆ. ಅದೇ ಪುರಂದರದಾಸರಿಗೆ ಅಂಥ ಪರೀಕ್ಷೆ ಬರಲ್ಲ. ಸೊ ಇಲ್ಲಿ ನಾವು ಇಂಥ ಒಂದು ಸೊಸೈಟಿನಲ್ಲಿ ಇವತ್ತು ಕ್ಯಾಪಿಟಲ್ ಅನ್ನೋದು ಡೆವಲಪ್ ಆದಾಗ, ಇದ್ರ ಜೊತೆ ಮಿಕ್ಸ್ ಆದಾಗ, ಇವತ್ತು ನಾವು ಕತೆ ಹೆಂಗೆ ಹೇಳಬೇಕು ಅನ್ನೋದು ಒಂದು ದೊಡ್ಡ ಚಾಲೆಂಜ್ ಆಗುತ್ತೆ ಸರ್. ಸೊ ಈಗ ನಾವು ಮೂಗೇಟು ಅಂತಂದರೆ ಎಷ್ಟು ಜನರಿಗೆ ಅದು ನಾವು ಕಮ್ಯುನಿಕೇಟ್ ಮಾಡೋಕ್ಕಾಗತ್ತೆ ಅನ್ನೋದೇ ಒಂದು ದೊಡ್ಡ ಚಾಲೆಂಜ್. ಓಕೆ ಸರ್. ಮೇಡಮ್, ನಿಮ್ಮ ಪಾತ್ರದ ಬಗ್ಗೆ ಒಂದಿಷ್ಟು ಹೇಳೋದಾದರೆ, ಏನು ನಿಮ್ಮ ನಿರ್ದೇಶಕರು ನಿಮಗೆ ಯಾವ ಪಾತ್ರವನ್ನು ಕೊಟ್ಟಿದ್ದಾರೆ, ಅದರ ಪಾತ್ರದ ಮಹತ್ವ ನಿಮಗೆ ಅನಿಸುತ್ತೆ? ಕಥೆನಲ್ಲಿ ರೂಪ ಅನ್ನೋ ಒಂದು ಪಾತ್ರ ನಾನು ಅಭಿನಯಿಸ್ತಾ ಇದ್ದೀನಿ. ರೂಪ ಅನ್ನೋ ಪಾತ್ರ ಒಂದು ಕಾಲೇಜ್ನಲ್ಲಿ ಕೆಲಸ ಮಾಡ್ತಿರೋ ಲೆಕ್ಚರರ್.
ಸೊ ಈ ಪಾತ್ರ ಕಾಲೇಜಿನಲ್ಲಿ ಎಂಥ ಪರಿಸ್ಥಿತಿನಲ್ಲಿ ಕೆಲಸ ಮಾಡ್ತಿದೆ ಪಾತ್ರ, ಇನ್ ದ ಸೆನ್ಸ್ ಇವತ್ತು ಕಾಲೇಜ್ ಇನ್ಸ್ಟಿಟ್ಯೂಷನ್ ಹೆಂಗಿದೆ, ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನಲ್ಲಿ ಎಷ್ಟರ ಮಟ್ಟಕ್ಕೆ ಫ್ರೀಡಮ್ ಇದೆ, ಎಷ್ಟರ ಮಟ್ಟಿಗೆ ನಾವು ನಿಜವಾಗ್ಲೂ ನಾಲೆಡ್ಜ್ ಕಡೆಗೆ ಹೋಗ್ತೀವಿ, ಮತ್ತು ಅಲ್ಲಿ ಸ್ಟೂಡೆಂಟ್ಸ್ ಟೀಚರ್ಸ್ ಮಧ್ಯೆ ಎಂಥ ರ್ಯಾಪೋ ಇದೆ, ಎಂತೆಂಥ ಬ್ಯಾಕ್ಗ್ರೌಂಡ್ಸಿಂದ ಸ್ಟೂಡೆಂಟ್ಸ್ ಬರ್ತಾರೆ ಆ್ಯಂಡ್ ಅವ್ರ ಮಧ್ಯೆ ಎಂಥ ರ್ಯಾಪೋ ಇದೆ, ಮತ್ತು ನಾವು ಅಲ್ಲಿ ಕಾಲೇಜ್ನಲ್ಲೂ ಕಲ್ತಾದ್ಮೇಲೆ ಎಲ್ಲಿ ಹೋಗ್ತೀವಿ ಅಲ್ಲಿಂದ ಆ್ಯಸ್ ಎ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ಅದರಿಂದ ಏನು ಅಲ್ಲಿಂದ ಪಾಸ್ಔಟ್ ಆದಮೇಲೆ ಏನು ಎಕ್ಸಾಕ್ಟಾಗಿ ಇದ್ರ ಬಗ್ಗೆ ಎಲ್ಲ ನಾಟಕ ಮಾತಾಡಲ್ಲ. ಬಟ್ ಪಾತ್ರ ಬಂದು ಒಂದು ಲೆಕ್ಚರರ್ ಒಂದು ಕಾಲೇಜಿನಲ್ಲಿ. ಸೊ ಆ ಪಾತ್ರದ್ದು ಮನೆಯಲ್ಲಿ ಏನು ಡೈನಮಿಕ್ಸ್ ಇದೆ, ಇನ್ನೊಂದು ಇನ್ಸ್ಟಿಟ್ಯೂಷನ್ ಮನೆ ಅನ್ನೋ ಇನ್ಸ್ಟಿಟ್ಯೂಷನ್ನಲ್ಲಿ ನಮ್ಮ ಪಾತ್ರ ರೂಪನ್ ಪೊಸಿಷನ್ ಎಲ್ಲಿದೆ, ಒಂದು ಪೇಟ್ರಿಯಾರ್ಕಲ್ ಸೊಸೈಟಿನಲ್ಲಿ ಒಬ್ಬ ಹೆಂಗಸು ಅವ್ರ ಮಾತನ್ನು ಮುಂದೆ ಇಟ್ಟು ಏನೇನಾದರೂ ಪ್ರಶ್ನಿಸಕ್ಕೆ ಹೋದಾಗ ಅಥವಾ ಅವರು ಏನೋ ಒಂದು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿರೋವಾಗ, ಏನೇನೋ ಕ್ವಶನ್ ಮಾಡಿದಾಗ, ಹಿಂಗಿರಬಾರ್ದಲ್ವ ಸಮಾಜದಲ್ಲಿ, ಇದು ಸರಿನಾ ಇದು ತಪ್ಪ ಅಂತ ಕೇಳಿದಾಗ ಅವ್ರಿಗೆ ಬರೋ ರೆಸ್ಪಾನ್ಸಸ್ಸು, ಪರ್ಸ್ನಲ್ ರಿಲೇಷನ್ಶಿಪ್ಪಲ್ಲಿ, ರೊಮ್ಯಾಂಟಿಕ್ ರಿಲೇಷನ್ಶಿಪ್ಪಲ್ಲಿ ಒಂದು ಹೆಂಗಸಿನ ಪೊಸಿಷನ್ ಎಲ್ಲಿರುತ್ತೆ, ಗಂಡಸಿನ ಪೊಸಿಷನ್ ಎಲ್ಲಿದೆ, ಅವ್ರ ಮಧ್ಯೆ ಆಗೋ ಕಾನ್ವರ್ಸೇಷನ್ಸು, ಮತ್ತು ಆ ಕ್ಯಾರೆಕ್ಟರ್ ಸಮಾಜದ ಎಷ್ಟೋ ವಿಷಯಗಳಿಗೆ ಕನೆಕ್ಟ್ ಮಾಡ್ಕೊತಾ ಹೋಗುವಂಥ ಕ್ಯಾರೆಕ್ಟರಿಂದ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಅಂಶಗಳು ನನಗೆ ಸಿಕ್ಕಿದೆ ಈ ಪ್ರೋಸೆಸ್ನಲ್ಲಿ. ಸಿದ್ಧಾರ್ಥ್ ಸರ್, ನೀವು ಪಾತ್ರವನ್ನು ನಿರ್ವಹಿಸಿದ್ರಿ ಅಂತ ಹೇಳಿದ್ರಿ. ಆ ಪಾತ್ರದ ವಿಶೇಷತೆಯನ್ನು, ಆ ಪಾತ್ರ ಏನು ಸ್ವಲ್ಪ ವಿವರಿಸ್ಬೋದಾ? ನಾನು ಈ ಮುಗೇಟು ಅನ್ನೋ ಒಂದು ನಾಟಕದಲ್ಲಿ ವಿಶಾಲ್ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾಯಿದ್ದೀನಿ. ವಿಶಾಲ್ ಅನ್ನೋ ಒಂದು ಕ್ಯಾರೆಕ್ಟ್ರು ಒಂದು ಪೊಲಿಟಿಕಲಿ ಅವೇರ್ನೆಸ್ ಇರೋವಂಥ ಒಂದು ಕ್ಯಾರೆಕ್ಟ್ರು. ಮತ್ತು ನಾನು ಲೆಕ್ಚರರ್ ಆಗಿರ್ತೀನಿ, ರೂಪ ಕೆಲಸ ಮಾಡುವಂಥ ಒಂದು ಕಾಲೇಜಿನಲ್ಲಿ ಇಬ್ಬರು ಕೊಲೀಗಾಗಿ ಕೆಲಸ ಮಾಡ್ತಾಯಿರ್ತೀನಿ. ಆ್ಯಂಡ್ ಆ ಕಾಲೇಜ್ನಲ್ಲಿ ನಡೀತಾ ಇರೋವಂಥ ಒಂದು ಪಾಲಿಟಿಕ್ಸು ನನಗೆ ಅದ್ರ ಬಗ್ಗೆ ಅವೇರ್ನೆಸ್ ಇರೋದಾಗಿರ್ಬೋದು. ಆ್ಯಂಡ್ ರೂಪ ಮೇಲೆ ಆಗ್ತಾ ಇರುವಂಥ ಒಂದಷ್ಟು ಏನು ದಬ್ಬಾಳಿಕೆಗಳು ಏನು ನಡೀತಾ ಇರುತ್ತೆ ಅದೆಲ್ಲ ಸೆನ್ಸ್ ಆಗ್ತಾಯಿದ್ದು ರೂಪ ಜೊತೆ ನಿಲ್ಲೋ ಅಂಥ ಒಂದು ಕ್ಯಾರೆಕ್ಟ್ರು ನಾನು ಪ್ಲೇ ಮಾಡ್ತಾಯಿದ್ದೀನಿ. ನಿರ್ದೇಶಕರಾದ ಸಿದ್ಧಾರ್ಥ್ ಅವ್ರಿಗೆ ಬರೋದಾದರೆ, ಸರ್ ನೀವು ಹಿಂದೆ ನಾಟಕಗಳನ್ನ ಮಾಡಿದಿರಿ, ಈ ನಾವು ಅಂತ ಮಾಡಿದ್ರಿ, ಮತ್ತು ನಮ್ಮ ಇತಿಹಾಸ ಅಂತ ಮಾಡಿದ್ರಿ, ದಿವಾಕರ್ ಅವರ ಇತಿಹಾಸ ಅನ್ನೋ ಒಂದು ಕಥೆಗಳನ್ನ ಆಧರಿಸಿ ಇತಿಹಾಸ ಅಂತ ಮಾಡಿದ್ರಿ, ಮಂಜುನಾಥ್ ಚಳ್ಳೂರವರ ಕಥೆಗಳನ್ನು ಅಂತ ಒಂದು ನಾಟಕ ಮಾಡಿದ್ರಿ. ಸೊ ನನಗೆ ವಿಶೇಷ ಅನ್ನೋದು ನೀವೀಗ ಮಾಡ್ತಿರೋದು ಸೋಷಿಯೋ ಪೊಲಿಟಿಕಲ್ ಡ್ರಾಮಾ, ಮತ್ತು ನಿಮ್ಮ ಹಿಂದಿನ ಅನುಭವನೂ ಇದೆ. ನನಗನ್ನಿಸ್ತಾ ಇರೋದು ಈ ಪೊಲಿಟಿಕ್ಸ್ ಮತ್ತು ಎಸ್ಥೆಟಿಕ್ಸ್ ಅಂತಿದೆಯಲ್ಲ, ಈ ಕಲಾ ಸೌಂದರ್ಯ, ಇವುಗಳನ್ನು ಒಟ್ಟಿಗೆ ತರುವಲ್ಲಿರುವಂತಹ ಸವಾಲು ಏನು? ಒಂದು ಕುತೂಹಲಕ್ಕಾಗಿ ಪ್ರಶ್ನೆ ಕೇಳ್ತಾರೆ. ಎಸ್ಥೆಟಿಕ್ಸ್ ಅನ್ನೋದು ಏನೋ ಅದು ಈಗ ನಮಗೆ ಪಾಠ ಮಾಡ್ತಾರಲ್ಲ ಸರ್, ಆ ಥರ ಏನೋ ಈ ಭಾರತೀಯ ಕಾವ್ಯ ಮೀಮಾಂಸೆ, ಗ್ರೀಕ್ ಕಾವ್ಯ ಮೀಮಾಂಸೆ ಅಂತ ಪಾಠ ಮಾಡೋ ರೀತಿನಲ್ಲಿ ಎಸ್ಥೆಟಿಕ್ಸು ಆ್ಯಕ್ಚುಲಿ ಕೆಲಸ ಮಾಡುವಾಗ ವರ್ಕ್ ಆಗಲ್ಲ. ಯಾಕಂದರೆ ದಿನನಿತ್ಯದ ಬದಲಾಗ್ತಾ ಇರೋ ಜೀವನದಲ್ಲಿ ಎಸ್ಥೆಟಿಕ್ಸು ಕೂಡ ಬದಲಾಗ್ತಾನೇ ಇದೆ. ಸೊ ಅದನ್ನು ನಾವು ಹೆಂಗೆ ಹಿಡಿತೀವಿ ಅನ್ನೋದು ತುಂಬ ಟ್ರಿಕ್ಕಿ ವಿಷಯ. ಮತ್ತು ಅದನ್ನು ಅರ್ಥ ಮಾಡಿಕೊಂಡಷ್ಟು ಅದು ನಮಗೆ ಸಿಕ್ಕಿಲ್ಲ ಅಂತ ಅನಿಸ್ತಾ ಇರುತ್ತೆ. ಯಾವ ಪಾತ್ರದ ಮೂಲಕ ನಾವು ಏನನ್ನು ಕಾಣ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀವೋ ಅಲ್ಲಿ ಆ ಪಾತ್ರದ ಹಾವಭಾವದ ಮೂಲಕ ಮತ್ತು ಅದು ಇರೋ ಜಾಗದ ಡಿಸೈನ್ ಮೂಲಕ ಏನೋ ತುಂಬ ಸೂಕ್ಷ್ಮವಾಗಿ ಅದು ಕಾಣಿಸ್ತಿರುತ್ತೆ ನಾಟಕದಲ್ಲಿ. ಅದನ್ನು ಬಿಚ್ಚಿ ಹೇಳಿಬಿಟ್ರೆ ಈಗ ಅದು ಇನ್ನೊಬ್ರಿಗೆ ಏನೋ ಬೇರೆ ಬೇರೆ ರೀತಿ ಕಾಣಿಸ್ಬೋದು. ತಾವೋಯಿಸಮಲ್ಲಿ ಹೇಳ್ತಾರೆ, ಒಂದು ಕೊರಡು, ಆ ಒಂದು ಕೊರಡು ಅದನ್ನು ಯಾವುದೇ ರೂಪಕ್ಕೆ ಕಡಿದು ಇಟ್ಟಿಲ್ಲ ಅಂತಂದರೆ ಅದರಲ್ಲಿ ನೀವು ಎಷ್ಟು ಬೇಕಾದರೂ ಅಷ್ಟು ಆಕೃತಿಗಳನ್ನು ಕಾಣುವ ಸಾಧ್ಯತೆ ಇದೆ. ಒಂದು ಆಕೃತಿಗೆ ಅದನ್ನು ನಾವು ಕಡಿದಿಟ್ಬಿಟ್ರೆ ಬೇರೆ ಆಕೃತಿಗಳು ಆಗೋ ಸಾಧ್ಯತೆಯನ್ನು ತೆಗೆದಾಕ್ಬಿಡ್ತೀವಿ. ಸೊ ಎಸ್ಥೆಟಿಕ್ಸ್ ಅನ್ನೋದು ಈ ಥರ ವರ್ಕ್ ಆಗ್ತಾ ಇರುತ್ತೆ. ಬೇಸಿಕಲಿ ಇಲ್ಲಿ ಮ್ಯೂಸಿಕ್ ಅನ್ನೋದನ್ನು ಈ ನಾಟಕದಲ್ಲಿ ನಾವು ಬಳಸಿಲ್ಲ. ಸೊ ಅದೇ ಎಸ್ಥೆಟಿಕಲ್ ಪ್ರಶ್ನೆ ಬಂದಾಗ ಸೊ ಇದನ್ನು ಪ್ರಸ್ತಾಪ ಮಾಡಲೇಬೇಕು. ಮ್ಯೂಸಿಕ್ ಅನ್ನೋದನ್ನು ಈ ನಾಟಕದಲ್ಲಿ ಬಳಸಿಲ್ಲ. ಯಾಕಂದರೆ ಯಾವುದೋ ಒಂದು ಮೂಮೆಂಟ್ ಇದೆ, ಒಂದು ಕ್ಷಣ ಬರುತ್ತೆ, ಆ ಕ್ಷಣದಲ್ಲಿ ನಾವು ಮ್ಯೂಸಿಕ್ ಹಾಕ್ತೀವಿ ಅಂತ ಅಂದ್ಕೊಳ್ಳಿ.
ಮ್ಯೂಸಿಕ್ ಹಾಕಿದಾಗ ನಾವು ಹಾಕ್ಬಿಟ್ಟು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀವಿ ನೀವು ಇದನ್ನೇ ಅನುಭವಿಸ್ಬೇಕು ಅಂತ. ಈಗ 300 ಜನ ನಾಟಕ ನೋಡ್ತಿದ್ರೆ 300 ಜನರ ಅನುಭವಗಳು ಬೇರೆ ಬೇರೆ ಆಗಿರೋದ್ರಿಂದ ಅವರಿಗೆ ಸ್ಲೈಟ್ಲಿ ಮ್ಯೂಸಿಕ್ ಬೇರೆ ಆಗ್ಬೋದು. ಆ ಮ್ಯೂಸಿಕ್ ಅವರೇ ಹಾಕ್ಕೊಳ್ಳುವ ಸ್ವಾತಂತ್ರ್ಯವನ್ನು ಇಲ್ಲಿ ಎಸ್ಥೆಟಿಕಲಿ ನಾವು ಕಲ್ಪಿಸೋಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ವಿಶೇಷ ಅನಿಸ್ತು, ನಾಟಕದಲ್ಲಿ ಒಂದು ಮ್ಯೂಸಿಕ್ ಬಳಸಿಲ್ಲ ಅಂತ ಹೇಳ್ತಾ ಇದ್ದೀರಾ. ಅದನ್ನು ಅಂದರೆ ಅದು ನೋಡುಗನೇ ಅದನ್ನು ಅವನಿಗೆ ತಕ್ಕಂತೆ ಚಲನಚಿತ್ರಗಳನ್ನು ಮೂಡಿಸ್ಕೊಳ್ಳಿ ಅನ್ನೋ ಒಂದು ಆಶಯದಲ್ಲಿ ಹೇಳ್ತಾ ಇದ್ದೀರಾ. ತುಂಬ ವಿಶೇಷ ಅನಿಸ್ತು. ಆ ಕಾರಣಕ್ಕೋಸ್ಕರ ನಾಟಕ ಅವತ್ತು ಎಷ್ಟು ಗಂಟೆಗೆ ಪ್ರದರ್ಶನ ಆಗುತ್ತೆ ಅನ್ನೋದು ಒಂದಿಷ್ಟು ವಿವರವನ್ನು ಹೇಳ್ಬೋದಾ? ರಂಗಶಂಕರದಲ್ಲಿ ಎಷ್ಟು ಗಂಟೆಗೆ ಆಗುತ್ತೆ? ಜನವರಿ 16ನೇ ತಾರೀಕು ಸಂಜೆ 7:15 ಸರಿಯಾಗಿ ನಾಟಕ ಶುರು ಆಗಿಬಿಡುತ್ತೆ. ಆ ರಂಗಶಂಕರದ್ದು ಒಂದು ರೂಲ್ಸ್ ಏನಿದೆ ಅಂತಂದರೆ, ಎಷ್ಟೋ ಜನ ಕಲಾವಿದರು ಈಗ ಆಗಲೇ ಅದಕ್ಕೆ ಅವ್ರಿಗೆ ನಾವು ಜಗಳ ಆಡಿ ಎಲ್ಲ ಕೇಳಿ ಆಗಿದೆ. ಬಟ್ ಅವರು ಅವರು 7:15 ನಂತರ ಬಂದವರಿಗೆ ಟಿಕೆಟ್ ಇದ್ದರೂ ಕೂಡ ಅವ್ರ ಕೈಯಲ್ಲಿ ಅವರು ಒಳಗಡೆ ಪ್ರವೇಶ ಕೊಡಲ್ಲ. ಸೊ 15 ನಿಮಿಷ ಅಟ್ಲೀಸ್ಟ್ ಮುಂದೆ ಬರಬೇಕಾಗತ್ತೆ. 7:15 ಅಷ್ಟೊತ್ತಿಗೆ ರಂಗಶಂಕರದ ನಾವು ಪ್ರಿಮೈಸಿಸ್ ಒಳಗಡೆ ಇರಬೇಕು. ಸೊ 7:15ಗೆ ಶುರು ಆಗುತ್ತೆ ಅಂತ ಹೇಳ್ಬೋದು. ಅವ್ರು ರಂಗಶಂಕರದ ನಿಯಮಗಳೇ ಆ ರೀತಿ. ನಾವು ಒಂದ್ಸತಿ ನಾಟಕಕ್ಕೆ ಹೋಗಿ ವಾಪಸ್ ಬಂದಿದ್ದು, ಆ ಥರದ್ದೆಲ್ಲ ಅನುಭವಗಳಾಗಿದ್ದಾವೆ. ಮತ್ತು ನಾನು ಮೂಗೇಟು ಬಗ್ಗೆ ಒಂದು ಸ್ವಲ್ಪ ಲಂಬಿಸಿ ಹೇಳೋದಾದರೆ, ಅಥವಾ ಅದನ್ನು ಚರ್ಚೆನ ಇನ್ನೊಂದಿಷ್ಟು ವಿಸ್ತರಿಸಿ ಹೇಳೋದಾದರೆ, ನಮ್ಮ ಪರಂಪರೆಯಲ್ಲಿ ಕುವೆಂಪು ಅಂತವರು ಶೂದ್ರ ತಪಸ್ವಿಯನ್ನು ಬರೆದ್ರು, ಮತ್ತು ಜಲಗಾರದಂಥ ನಾಟಕವನ್ನು ಬರೆದ್ರು. ಬೇರೆ ಬೇರೆ ನಾಟಕಕಾರರು ತಮ್ಮ ಪರಂಪರೆಯಲ್ಲಿರುವಂತಹ ಏನು ತಪ್ಪುಗಳನ್ನು ತಮ್ಮ ನಾಟಕಗಳಲ್ಲಿ ತಿದ್ದುವಂಥ ಪ್ರಯತ್ನಗಳನ್ನು ಮಾಡಿದ್ರು, ಮೂಗೇಟುಗಳನ್ನು ಸರಿಪಡಿಸುವಂಥ ಪ್ರಯತ್ನಗಳನ್ನ ಮಾಡಿದ್ರು. ನಿಮ್ಮ ನಾಟಕದಲ್ಲಿ ಮೂಗೇಟುಗಳನ್ನು ಸರಿಪಡಿಸುವ ಪ್ರಯತ್ನವನ್ನು ಹೇಗೆ ಗ್ರಹಿಸಬೇಕು, ಅದನ್ನು ನೇರವಾಗಿ ಅಲ್ಲಿ ಪಾತ್ರಗಳನ್ನೇ ತಿದ್ದಿ ಹೇಳುವಂಥ ಪ್ರಯತ್ನವನ್ನು ಕುವೆಂಪು ಅಂತವ್ರು ಮಾಡಿದ್ರು. ಸೊ ಈ ಥರದೊಂದು ತಿದ್ದುವ ಪರಂಪರೆ ಇದೆಯಲ್ಲ, ಮೂಗೇಟುಗಳನ್ನು ಸರಿಪಡಿಸೋ ಪರಂಪರೆ ಇದೆಯಲ್ಲ, ಅದರ ಬಗ್ಗೆ ನೀವು ಒಬ್ಬ ನಿರ್ದೇಶಕರಾಗಿ ಏನು ನೋಡ್ತೀರಾ ಅಂತ? ನಾವು ಮೂಗೇಟುಗಳನ್ನು ಸರಿಪಡಿಸ್ತಾ ಇದ್ದರೆ ಅದು ಮತ್ತೆ ಮತ್ತೆ ಸರಿಪಡಿಸಬೇಕಾದಂತಹ, ಅಂದರೆ ನಾವು ಹೀಗೆ ಕರೆಕ್ಟ್ ಮಾಡ್ತಾನೆ ಇರಬೇಕು ಸತತವಾಗಿ, ಹಾಗೆ ಮ್ಯೂಟೇಟ್ ಆಗ್ತಾನೆ ಇರ್ತವೆ. ಹಾಂ, ಇಲ್ಲೇ ಆನಂದ್ ತೆಲ್ತುಂಬಡೆ ಅವರು ಇಲ್ಲೇ ನೀವು ಇಂಟರ್ವ್ಯೂ ಮಾಡಿದ್ರಿ ಈ ದಿನದಲ್ಲಿ, ಅವ್ರು ಮಾತಾಡ್ತಾ ಹೇಳಿದ್ರು, ಕಾಸ್ಟ್ ಅನ್ನೋದು ಯಾವಾಗಲೂ ನಮ್ಮನ್ನು ಒಡಿತಾ ಇರುತ್ತೆ, ಕ್ಲಾಸ್ ಅನ್ನೋದು ನಮ್ಮನ್ನು ಸೇರಿಸುತ್ತೆ, ಒಂದು ಕಡೆ ಸೇರಿಸುತ್ತೆ ಅಂತ. ಸೊ ಈ ಕಾಸ್ಟನ್ನ ನಾವು ಅಡ್ರೆಸ್ ಮಾಡಬೇಕಾಗಿರುವ ಒಂದು, ನಾವೆಷ್ಟು ಅಡ್ರೆಸ್ ಮಾಡಿದ್ರು ಅದನ್ನು, ಆ ಪ್ರಾಬ್ಲಮ್ನ, ಅದು ಮತ್ತೊಂದು ರೂಪದಲ್ಲಿ ನಮಗೆ ಮತ್ತೆ ಕಾಣಿಸ್ಕೊಳ್ಳುತ್ತೆ. ಸೊ ಅದನ್ನು ಅಡ್ರೆಸ್ ಮಾಡುವ ರೀತಿ ಯಾವುದು ಅನ್ನೋದನ್ನು ಹುಡುಕೋದು ತುಂಬ ಟ್ರಿಕ್ಕಿ ಆಗಿರೋ ಒಂದು ವಿಷಯ ನಮ್ಮ ಸೊಸೈಟಿನಲ್ಲಿ. ಸೊ ಹೀಗಿರಬೇಕಾದ್ರೆ ಅದಕ್ಕೆ, ಅದೇ ನಾನು ಆಗಲೇ ಹೇಳಿದಾಗೆ, ಅದಕ್ಕೆ ಕ್ಲಾಸು ಮತ್ತು ಜೆಂಡರು ಎಲ್ಲ ಸೇರ್ಕೊಂಬಿಟ್ಟಾಗ ಈ ಗೋಜಲನ್ನು ಬಿಡಿಸೋಕ್ಕಾಗಲ್ಲ. ನೀವು ಎಷ್ಟು ಸರ್ತಿನೂ ನೀವು ಇವಾಗ ಶೂದ್ರ ತಪಸ್ವಿಯಲ್ಲಿ ರಾಮ ಬಿಟ್ಟ ಬಾಣ ವಾಪಸ್ಸು ಬ್ರಾಹ್ಮಣನಿಗೆ ಹೋಗೋ ಹಾಗೆ ಬರಿಬೋದು. ಏಕಲವ್ಯನ ಕಥೆಯಲ್ಲಿ ಹೆಬ್ಬೆರಳನ್ನು ಕೊಟ್ಟಿದ್ದಕ್ಕೆ ಬೆರಳಿಗೆ ಕೊರಳ್ ಅಂತ. ಸೊ ಹೀಗೆ ನಾವು ಏನೇ ನಾವು ಅದನ್ನು ಇನ್ನೊಂದು ರೀತಿಯಾಗಿ ನೋಡಿ ನ್ಯಾಯ ಸಲ್ಲಿಸೋಕ್ಕೆ, ಯಾರಿಗೆ ಅನ್ಯಾಯ ಆಗಿದೆಯೋ ನ್ಯಾಯ ಸಲ್ಲಿಸ್ಬೇಕು ಅಂತ ಹೋದಾಗಲೂ ಕೂಡ ಅದು ಮತ್ತೆ ಮತ್ತೆ ಏನಾಗಿ ವಾಪಸ್ ಬರ್ತಾ ಇದೆ ನಮ್ಮ ಸೊಸೈಟಿನಲ್ಲಿ. ಅದಕ್ಕೆ ನಾವು ಇವತ್ತು ಮೂಗೇಟು ಅನ್ನೋದನ್ನು ಮಾಡಬೇಕಾಗಿದೆ. ಸೊ ಇಲ್ಲಿ ಆ್ಯಕ್ಚುಲಿ ನಾವು ಅಡ್ರೆಸ್ ಮಾಡುವ ಹೊಸ ರೀತಿಯನ್ನು ಹುಡುಕೋಕ್ಕೋಸ್ಕರ ಈ ನಾಟಕ ಮಾಡ್ತಿದ್ದೆ. ತುಂಬ ಒಳ್ಳೆಯ ವಿಚಾರಗಳನ್ನು ಹಂಚ್ಕೊಂಡ್ರಿ. ಈ ಮೂಗೇಟು ನಾಟಕವನ್ನು ಪ್ರೇಕ್ಷಕರು ದೊಡ್ಡ ಸಂಖ್ಯೆಯಲ್ಲಿ ಬಂದು ನೋಡಲಿ ಅನ್ನೋದು ನಮ್ಮ ಆಶಯ ಕೂಡ ಹೌದು. ಮೂಗೇಟಿನ ಬಗ್ಗೆ ಬಹಳ ಸ್ವಾರಸ್ಯಕರವಾದಂಥ ವಿಚಾರಗಳನ್ನು, ಒಳನೋಟಗಳನ್ನು ನೀಡಿದ್ರಿ. ಮೂಗೇಟು ಎಂಬ ಪದದ ಇಟ್ಕೊಂಡೇ ನಾವು ಭಾಳಷ್ಟು ಚರ್ಚೆಗಳನ್ನು ಮಾಡಿದ್ವಿ. ನಿಮ್ಮ ನಾಟಕ ಯಶಸ್ಸಾಗಲಿ ಅನ್ನೋದು ನಮ್ಮ ಆಶಯ ಕೂಡ. ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ. ಮತ್ತು ಸಿದ್ಧಾರ್ಥ ಸರ್ ಮತ್ತು ಕಲಾವಿದರಾದ ಸಿದ್ಧಾರ್ಥ ಸರ್ ಮತ್ತು ಉಜ್ವಲ ಮೇಡಮ್, ನಿಮಗೂ ಧನ್ಯವಾದಗಳು. ಕೊನೆಯದಾಗಿ ನಾಟಕ ಪ್ರೇಕ್ಷಕರಿಗೆ ಏನಾದರೂ ಹೇಳೋದಿದ್ರೆ ಹೇಳಿ, ನಿಮ್ಮ ಮಾತನ್ನು ಕಂಕ್ಲೂಡ್ ಮಾಡ್ಬೋದು ಸರ್. ಈ ದಿನದ ವೀಕ್ಷಕರಿಗೆ ಮತ್ತು ಈ ದಿನ ವಾಹಿನಿಗೆ ನಮ್ಮನ್ನು ಇಲ್ಲಿ ಕರೆದು ನಮ್ಮ ನಾಟಕನ ಬಗ್ಗೆ ಮಾತಾಡಿ, ನಾಟಕನ ಪರಿಚಯ ಮಾಡಿಸಿ, ಇದ್ರ ಬಗ್ಗೆ ಇಂಟ್ರೆಸ್ಟ್ ಬರೋ ಹಾಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಕ್ಕೆ ಯತಿರಾಜ್ ಅವ್ರಿಗೆ ಮತ್ತು ಈ ದಿನ ವಾಹಿನಿ ಮತ್ತು ಈ ದಿನ ವಾಹಿನಿಯ
ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಈ ಆಪರ್ಚುನಿಟಿ ನಮಗೆ ಕೊಟ್ಟಿದ್ದಕ್ಕೆ, ನಾಟಕದ ವಿಷಯ ಏನಿದೆ ಅದು ಜನರ ಮಧ್ಯೆ ಬಂದು ಆ ಚರ್ಚೆ ಆಗಬೇಕು. ನಾಟಕ ಒಂದು ಪೋರ್ಷನ್ ಆದರೆ ನಾಟಕದಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ ಅದು ಆಡಿಯನ್ಸ್ಗೆ ರೀಚ್ ಆಗಿ ಅದ್ರ ಬಗ್ಗೆ ಡಿಸ್ಕಷನ್ಸ್ ಆದರೆ ಆವಾಗ ನಮ್ಮ ನಾಟಕ ಯಶಸ್ವಿ ಅಂತ ಅನಿಸುತ್ತೆ. ಸೊ ಅದನ್ನು ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡ್ತಿರೋ ಈ ದಿನ.comಗೆ ಥ್ಯಾಂಕ್ ಯು. ಜನವರಿ 16ಕ್ಕೆ ಮತ್ತು ನಾವು ಎಷ್ಟು ನಾಟಕದ ಬಗ್ಗೆ ಹೇಳಿದ್ರು ಅದು ನಾಟಕದ ಬಗ್ಗೆ. ನಾಟಕ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ನಿಮಗೆ ಓಪನ್ ಆಗೋ ರೀತಿಯೇ ಬೇರೆ ಅಂತ ಅನಿಸುತ್ತೆ. ಥ್ಯಾಂಕ್ ಯು. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋ